ಅಡಿವಪ್ಪ ನಸಬಿ ಅಂತೇಳಿ ಒಳ್ಳೆ ಶ್ರೇಷ್ಠ ಪ್ರಾಧ್ಯಾಪಕ, ಅತ್ಯುತ್ತಮ ಗುರು. ಆಮೇಲೆ ಅತ್ಯುತ್ತಮವಾಗಿರ್ತಕ್ಕಂಥ ವ್ಯಾಕರಣ, ಛಂದಸ್ಸು ಬಹಳ ಸುಲಲಿತವಾಗಿ ವಿದ್ಯಾರ್ಥಿಗಳಿಗೆ ತಿಳಿ ಹೇಳಿಕೊಡುವಂತ ಒಬ್ಬ ಗುರು ಅಕಾಲಿಕವಾಗಿ ಮರಣ ಹೊಂದಿದಾಗ ನಮ್ಗೆ ಬಹಳಷ್ಟು ದುಃಖ ಆಗಿತ್ತು. ಮೊನ್ನೆ ತಾನೇ ನಾವು ಅವ್ರು ಕೂತ್ಕೊಂಡು ರಾಜ ಚೆನ್ನಮ್ಮ ವಿಶ್ವದಲ್ಲಿ ಪರೀಕ್ಷಾ ಕಾರ್ಯದಲ್ಲಿ ಕುಳಿತುಕೊಂಡಿದ್ದು ಸರ್. ಮರುದಿನನೇ ಈ ರೀತಿ ಅವರು ಅಕಾಲಿಕ ಮರಣ ಹೊಂದಿದಾಗ ನಮ್ಗೆಲ್ಲ ಆಘಾತ ಆಯ್ತು. ಆಘಾತ ಆದಾಗ ಆ ಕುಟುಂಬಕ್ಕೆ ನಾವು ಆರ್ಥಿಕವಾಗಿ ನಾವು ನೆರವು ನೀಡಬೇಕು. ಆಮೇಲೆ ಅವರು 2 ಮಕ್ಕಳು ಸರ್, ಚಿಕ್ಕ ಮಕ್ಕಳು, 9ನೇಂತೆ, ಇನ್ನೊಂದು 7ನೇಂತೆ ಇನ್ನು ಓದ್ತಾ ಇದ್ದಾರೆ ಮಕ್ಕಳು. ಒಬ್ಬ ಗುರು ಅಂತೇಳಿ, ಇನ್ನೊಬ್ಬ ಗೌತಮ ಅಂತೇಳಿ ಹೆಸರಿಟ್ಟಿದ್ದಾರೆ ಸರ್. ಅವರ ಮನೆಗೆ ಇವತ್ತು ನಾವು ಹೋಗಿ ಆ ಕುಟುಂಬಕ್ಕೆ ನಾವು ಸಾಂತ್ವನ ಹೇಳಿ ಅವ್ರಿಗೆ ನುಡಿನಮನ ಒಂದು ಕಾರ್ಯಕ್ರಮ ಏರ್ಪಡಿಸಿ ಆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಒಂದು ಯೋಜನೆ ಹಾಕೊಂಡು ನಮ್ಮ ಬೇರೆ ಬೇರೆ ಎಲ್ಲ ಅಧ್ಯಾಪಕರ ಬಳಗದವ್ರು ಕೊಟ್ಟಿರ್ತಕ್ಕಂಥ ಅಲ್ಪ ಸ್ವಲ್ಪ ಕಾಣಿಕೆಯನ್ನು ತಗೊಂಡು ಇವತ್ತು ನಾವು 1 ಲಕ್ಷ ರೂಪಾಯಿ ಸಹಾಯಧನ ಚೆಕ್ಕನ್ನ ಸರ್ ಅವ್ರ ಹೆಸರಿಗೆ ನಾವು ಇವತ್ತು ಕೊಡುವಂತದನ್ನ ಮಾಡಿ ಒಂದು ಸಣ್ಣ ಕಾರ್ಯಕ್ರಮ ಇವತ್ತು ನಾವು ಹಮ್ಮಿಕೊಂಡಿದ್ವಿ ಸರ್. ಅವರ ಧರ್ಮಪತ್ರಿ ಸುವರ್ಣ ನಸ್ವಿ ಅವರಿಗೆ ನಾವು ಆ ಚೆಕ್ಕನ್ನು ಹಸ್ತಾಂತರ ಮಾಡುವ ಮುಖ್ಯವಾಗಿ ನಮ್ಮೆಲ್ಲ ಅಧ್ಯಾಪಕ ಪರಿಷತ್ತಿನ ಅಧ್ಯಕ್ಷರು, ಈ ಹಿಂದಿನ ಕಾರ್ಯದರ್ಶಿಗಳು, ಆಮೇಲೆ ಖಜಾಂಚಿಗಳು, ನಮ್ಮ ಸದಸ್ಯರು, ಆಮೇಲೆ ನಮ್ಮೆಲ್ಲ ಕನ್ನಡ ಅಧ್ಯಾಪಕರ ಬಳಗ, ಬಹಳಷ್ಟು ಸಂಖ್ಯೆಯ ಬಳಗ ಇವತ್ತು ಅವರ ಮನೆಗೆ ಹೋಗಿ ನಾವು ಗೌರವ ಸಲ್ಲಿಸುವ ಮುಖ್ಯವಾಗಿ ಆ ಕುಟುಂಬಕ್ಕೆ ನಾವು ಆರ್ಥಿಕವಾಗಿ ಬೆನ್ನೆಲುಬಾದಂತ ಶಕ್ತಿನ ತುಂಬುವಂತ ಕೆಲಸವನ್ನ ನಾವು ನಮ್ಮ ಪರಿಷತ್ ಮಾಡಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇಲ್ಲ, ನಿಜವಾಗಿ ನೀವು ಒಳ್ಳೆ ಕೆಲಸವನ್ನು ಮಾಡಿದ್ರಿ. ನಸ್ವಿ ಅಂತ ನಮ್ಮ ಮಿತ್ರರು ನನಗಿನ್ನೂ ಒಂದು 3-4 ವರ್ಷ ಸಣ್ಣವ್ರು ಇರಬಹುದು. ಬಹಳ ಒಳ್ಳೆಯ ಮನುಷ್ಯ ಮತ್ತು ಕನ್ನಡ ಭಾಷೆ ಮೇಲೆ ಅವ್ರಿಗೆ ಇದ್ದಂತ ಹಿಡಿತ, ಸಾಧ್ಯ, ಸಂಸ್ಕೃತ ಬಗ್ಗೆ ಇಂಟರ್ಪ್ರೇಟ್ ಮಾಡುವಂಥದ್ದು, ಎಟಿಮಾಲಜಿ ಅಂತ ಕರಿತೀನಿ ಅವಾಗ. ಎಟಿಮಾಲಜಿ ಒಳಗೆ ಶಬ್ದ ಹೆಂಗ್ ಬಿಡಿತು, ಏನು ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಏನೋ ಇರ್ಬೋದು. ಅವರು ಸದಾ ಅಭ್ಯಾಸಕರು ಅಂತ ಒಬ್ಬ ವ್ಯಕ್ತಿ ಹೇಗಾಗಿ ಗೆದ್ದೋದ್ರೆ ಸಹಜವಾಗಿ ದೊಡ್ಡ ಅನಂತಪ್ಪ ಅವ್ರ ಜೀವನ ಪರ್ಯಂತ ಪ್ರೈವೇಟ್ ಕಾಲೇಜ್ಗಳಲ್ಲಿ ದುಡಿದು ಬಹಳಷ್ಟು ತೊಂದರೆನ ಅನುಭವಿಸಿದಾರೆ ಅವರು. ಇನ್ನೊಂದು ಅವ್ರ ಬಗ್ಗೆ ಹೇಳ್ಬೇಕಂತ ಸರ, ಸ್ವಾಭಿಮಾನಿ. ಸ್ವಾಭಿಮಾನಿ ಅಂದ್ರೆ ಹೆಂಗಂದ್ರೆ ಸರ, ಬೆಳಗ್ಗೆ ಅಂದ್ರೆ ಮಧ್ಯಾಹ್ನ 2 ಗಂಟೆ ತನ, ಬೆಳಗ್ಗೆ ಅಂದ್ರೆ 2 ಗಂಟೆ ತನ ಏನ್ ಮಾಡೋದು, ಪಾಠ ಮಾಡೋದು, ಪಾಠ ಪ್ರವಚನ. ನಂತರ ವೇಳೆಯನ್ನ ತಮ್ಮದೇ ಇರತಕ್ಕಂತ ಒಂದು ಪ್ರೈವೇಟ್ ಕೆಲಸ ಕಾರ್ಯದಲ್ಲಿ ಮಾಡುವ ಮುಖ್ಯವಾಗಿ ಸಂಸಾರ ಬಂಡಿಯನ್ನು ಜಗ್ಗುವಂತದ್ದು. ಈಗ ಈ ರೋಡ್ ಪಕ್ಕದಲ್ಲಿರ್ತಕ್ಕಂಥ ಹುಣಸೆ ಗಿಡವನ್ನ ಟೆಂಡರ್ ಹಿಡ್ಕೋದು, ಆ ಟೆಂಡರ್ ಹಿಡ್ಕೊಂಡು ಮಾರಾಟ ಮಾಡುವಂತದ್ದಾಗ್ಲಿ, ಅಥವಾ ಈ ಪಿಗ್ಮಿ ತುಂಬಿಸುವಂತ ಒಂದು ಬ್ಯಾಂಕಿನಲ್ಲಿ ಪಿಗ್ಮಿ ತುಂಬಿಸುವಂತ ವ್ಯವಸ್ಥೆ ಮಾಡುವಂತದ್ದಾಗ್ಲಿ, ಹೀಗೆ ತಮ್ಮ ಬದುಕಿನ ಬಂಡಿಯನ್ನ ಜಗ್ಗುವಂತದ್ದು. ಮತ್ತೆ ಯಾರ ಹತ್ರನು 1 ರೂಪಾಯಿ ಕೈ ಚಾಚಿದಂತ ಸ್ವಾಭಿಮಾನಿ ಮನುಷ್ಯ. ಹಾಗಾಗಿ ಆ ಕುಟುಂಬಕ್ಕೆ ನಾವು ಇವತ್ತು ಧೈರ್ಯ ತುಂಬುವಂತದ್ದು ಮತ್ತು ಆ ಕುಟುಂಬ ಜೊತೆಗೆ ನಾವು ಇರುವಂತ ಒಂದು ಏನು ಧರ್ಮವನ್ನ, ಕನ್ನಡ ಧರ್ಮವನ್ನ ನಮ್ಮ ಪರಿಷತ್ ಮಾಡಿದೆ ಅಂತ ನಾನು ಹೇಳ್ತೀನಿ. ಇಲ್ಲಿವರೆಗೆ ಇಂಥ ಗಂಟೆಗಳು ಮತ್ತೇನಾದ್ರು ಹಿಂದೆ ನೀವು ಮಾಡಿದ್ದಾರೆ? ನಾವು ಈಗ ಹಿಂದೆ ಹೇಳಿಲ್ಲ ಸರ್, ಕೋವಿಡ್